ಇದು ಗೊಮ್ಮಟಗಿರಿಯ ಪುರಾಣ. ಇದನ್ನು ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ನನ್ನಲ್ಲಿ ಒಂದು ಸಾಹಸ ನಿಮಗೆ ಗೊತ್ತಾಗ್ತದೆ. ಈ ಗೊಮ್ಮಟೇಶ್ವರ ವಿಗ್ರಹ ಇರ್ತಕ್ಕಂಥದ್ದು ಗೊಮ್ಮಟಗಿರಿ ಅಂತಕ್ಕಂಥ ಸ್ಥಳದಲ್ಲಿ, ಮೈಸೂರಿನಿಂದ ಕೇವಲ 20 ಕಿಲೋಮೀಟ್ರ್ ದೂರ. ಆದರೆ ಇಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇಲ್ಲದೇ ಇರೋದ್ರಿಂದ ಇಲ್ಲಿವರೆಗೂ ಯಾವ ಜನ ಹೆಚ್ಚು ಯಾತ್ರಾರ್ಥಿಗಳು ಇಲ್ಲಿಗೆ ಬರ್ತಾ ಇಲ್ಲ. ಆದರೂ ಈ ಕ್ಷೇತ್ರವ ಸುಮಾರು ಗಂಗರಸರ ಕಾಲದಲ್ಲಿ ಕ್ರಿಸ್ತಶಕ 980-83 ಮಧ್ಯೆ ಮಹರ್ಷಿ ಅರಿಷ್ಟನೇಮಿಯವರ ನಿರ್ದೇಶನದಂತೆ ಆಗಿನ ಗಂಗರಸ ಕಾಲದ ಚಾವಣರಾಯನ ಮಂತ್ರಿಯಾಗಿದ್ದಂಥ ಆ ಮಂತ್ರಿಯ ಹೆಸರು ಇಲ್ಲಿ ಇಲ್ಲ. ಹಿಂದೆ 20 ವರ್ಷದಿಂದ ಇನ್ನೊಂದು ಶಾಸನದ ಮೇಲೆ ಅದನ್ನು ಬರೆದಿತ್ತು, ಈಗ ಇಲ್ಲ. ಆ ವ್ಯಕ್ತಿ ಅದನ್ನು ನಿರ್ಮಾಣ ಮಾಡ್ದ ಅಂತ ಹೇಳ್ತಾರೆ. ಆದರೆ ಮಂಗೇಶ ಕವಿ ಹೇಳ್ತಾನೆ, ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಇಲ್ಲಿ ಒಂದು ಸುಂದರವಾದಂಥ ನಗರ ಇತ್ತು, ಇದೊಂದು ಜೈನರ ಪುಣ್ಯಕ್ಷೇತ್ರ ಆಗಿತ್ತು ಅಂತ ಹೇಳ್ತಾನೆ. ಅವನ ಮಹಾಕಾವ್ಯ ನೇಮಿಜೇನೆಸ ಸಾಂಗತ ಅಂತಕ್ಕಂಥದ್ರಲ್ಲಿ 22 ತೀರ್ಥಂಕರರ ಬಗ್ಗೆ ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಜಾರ್ಖಂಡ್ನಲ್ಲಿರ್ತಕ್ಕಂಥ ಶಿಕಾರ್ಜಿ ಅಂದರೆ ಪಾರ್ಶ್ವನಾಥ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಜೈನರ ಪುಣ್ಯಕ್ಷೇತ್ರ ಏನಿತ್ತು, ಅದೇ ರೀತಿಯಲ್ಲಿ ಈ ಗೊಮ್ಮಟಗಿರಿ ಕ್ಷೇತ್ರವೂ ಸಹ ಇತ್ತು ಅಂತ ಮಂಗೇಶ ಕವಿ ತನ್ನ ಮಹಾಕಾವ್ಯದಲ್ಲಿ ವರ್ಣಿಸ್ತಾನೆ. ಯಾವಾಗ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿಯೇ ಇತ್ತು ಅಂತ. ಆದರೆ ಅಲ್ಲಿಂದ ಇಲ್ಲಿವರೆಗೆ ಇದು ಸುಮಾರು ಇಲ್ಲಿಗೆ ಒಂದು 70 ವರ್ಷಗಳವರೆಗೂ ಯಾರಿಗೂ ಸಹ ಸರಿಯಾಗಿ ಇದು ಇರೋದು ತಿಳಿದಿರಲಿಲ್ಲ. 70 ವರ್ಷದಿಂದ ಈಚೆಗೆ ಇಲ್ಲೊಂದು ಮೊದಲು ಗುಡ್ಡ ಇತ್ತಂತೆ. ಆ ಗುಡ್ಡವನ್ನು ಕೆಲವು ಮಳೆ ಈ ಥರ ಅದಕ್ಕೆ ಅದು ತೆರೆದಾಗ ಅಲ್ಲಿ ಈ ವಿಗ್ರಹ ಇರ್ತಕ್ಕಂಥದ್ದು ಗೊತ್ತಾಯಿತು. ಆನಂತರ ಜೈನರು ಇಲ್ಲಿಗೆ ಬರೋದಕ್ಕೆ ಶುರುವಾದರು. ಪ್ರತಿ ವರ್ಷ ಇಲ್ಲಿ ಮಹಾಮಸ್ತಕಾಭಿಷೇಕವೂ ಸಹ ನಡೀತದೆ. ಆದರೆ ಈ ಶಿಲೆಯನ್ನು ಇಲ್ಲಿರ್ತಕ್ಕಂಥ ಶಿಲೆಗಳು ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟವಾದ್ದರಿಂದ ಇದು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರ್ಬೋದು, ಅಥವಾ ಇದು ಆ ಕಾಲದಲ್ಲಿ ಪುನರ್ಜೀವನಗೊಂಡಿರ್ಬೋದು ಅಂತಕ್ಕಂಥದ್ದು ಕೆಲವರ ನಂಬಿಕೆ. ನಾನು ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಒಂದು ಮಹಾನಗರ ಇರ್ತಕ್ಕಂಥ ಕುರುಹುಗಳಿತ್ತು. ಆ ಜಾಗದಲ್ಲಿ ಈಗ ಕಾಡು ಬೆಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಮೊದಲು ನೀಲಗಿರಿ ಕಾಡನ್ನು ಖಾಲಿ ಜಾಗ ಅಂತೇಳಿ ಸರ್ಕಾರದವ್ರು ಬೆಳೆಸಿದರು. ಈಗ ನೀಲಗಿರಿ ಕಾಡನ್ನು ನಾಶ ಮಾಡಿದ್ರೂ ಅದು ತನ್ನ ಪಳೆಯುಳಿಕೆಯನ್ನು ಉಳಿಸ್ಕೊಂಡಿದೆ. ಇತರೆ ಮರಗಳು ಇವೆ, ದಟ್ಟವಾದಂಥ ಕಾಡು ಮಧ್ಯದಲ್ಲಿ ನಾನು ಹಿಂದೆ ಅಲ್ಲಿ ಒಂದು ನಗರ ಇರ್ತಕ್ಕಂಥ ಕುರುಹು ಅಷ್ಟೇ ಅಲ್ಲ, ಅಲ್ಲಿ ಬಾವಿಗಳು, ಪಾಳು ಬಿದ್ದಂತಹ ಬಾವಿಗಳು, ಅಂತರ್ಜಲ ಇದ್ದಂತಹ ಜಾಗ ಮತ್ತು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದಂಥ ಕುರುಹುಗಳು, ಹಳೆಯ ಕಾಲದ ನಾಡು ಅಂಚಿನ ಚೂರುಗಳು ಬಿದ್ದಿರ್ತಕ್ಕಂಥದ್ದನ್ನ, ಇಟ್ಟಿಗೆ ಚೂರುಗಳು ಬಿದ್ದಿರ್ತಕ್ಕಂಥದ್ದನ್ನ ನಾನು ಅಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ಅದು ಈಗಲೂ ಇದೆಯಾ ಹೇಗೆ ಅಂತ ನೋಡೋದಕ್ಕೋಸ್ಕರ ಆ ಕ್ಷೇತ್ರಕ್ಕೆ ಈ ದಿನ ನಾನು ಹೋದೆ. ಆದರೆ ಆ ಕ್ಷೇತ್ರದ ಸೌಭಾಗ್ಯವೋ ಅಥವಾ ನನ್ನ ಅದೃಷ್ಟವೋ ಗೊತ್ತಿಲ್ಲ, ಈಗ ಅದನ್ನು ಪುನರ್ ನಿರ್ಮಾಣ ಮಾಡಲಾಗ್ತಾಯಿದೆ. ನನಗೆ ಅನುಮಾನ ಬಂತು, ಸರ್ಕಾರದವರು ಇದನ್ನು ಪುನರ್ ನಿರ್ಮಾಣ ಮಾಡ್ತೀನಿ ಅಂತ ಏನಾದರೂ ಹಾಳು ಮಾಡೋಗ್ತಾರಪ್ಪ ಅಂಥೇಳಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ಕೇಳಿದೆ. ಆ ಕಾರ್ಮಿಕರು ಹೇಳಿದ್ರು, ಇದನ್ನು ಜೈನ್ ಬೋರ್ಡ್ನವರು, ಜೈನ್ ಗುರುಗಳು ಮಾಡಿಸ್ತಾ ಇದ್ದಾರೆ ಅಂತ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೈಲಾಸಗಿರಿ ಅಂತ. ಇಲ್ಲಿ ಕೈಲಾಸನಾಥ ಮಹರ್ಷಿಗಳ ಪಾದುಕೆಗಳಿದೆ. ನಾನೀಗ ಒಳಗಡೆ ಹೋಗ್ತಾಯಿದ್ದೀನಿ. ಸುತ್ತ ಕಾಡಿದೆ. ನಾನೀಗ ಕಾಡಿನೊಳಗಡೆ ಪ್ರವೇಶ ಮಾಡಿದ್ದೀನಿ. ನೋಡಿ, ಇದು ಕೈಲಾಸನಾಥ ಗುರೂಜಿಯವರ ಪಾದುಕೆಗಳಿದು. ಇಲ್ಲಿಂದ ನಾನು ಮುಂದೆ ಹೋಗಬೇಕು. ಆಗಿದ್ದಂಥ ಪಾಳು ಬಾವಿ ಮತ್ತು ಆಗಿದ್ದಂಥ ಆ ಒಳಚರಂಡಿ ವ್ಯವಸ್ಥೆ, ಮನೆಗಳು ಬಿದ್ದು ಹೋಗಿರ್ತಕ್ಕಂಥ ಕುರುಹುಗಳು,
ಅವನ್ನೆಲ್ಲ ನೋಡಬೇಕು. ಅಲ್ಲೇನಾದರೂ ಶಾಸನಗಳು ಸಿಗಬಹುದಾ? ಅವು ಇಲ್ಲಿಯವರೆಗೆ ಯಾರಿಗೂ ಸಿಕ್ಕಿಲ್ವಾ? ಸಿಕ್ಕಿದ ಮೇಲೆ ಅದರ ಉತ್ಖನನ ಯಾಕೆ ಪ್ರಾಚ್ಯವಸ್ತು ಇಲಾಖೆಯವರು ಮಾಡಿಲ್ಲ? ಇತಿಹಾಸದ ಬೆನ್ನತ್ತತಕ್ಕಂಥ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಪ್ರಾಧ್ಯಾಪಕರು, ಸಂಶೋಧಕರು ಯಾಕೆ ಅಲ್ಲಿ ಕೈ ಹಾಕಿಲ್ಲ ಅಂತಕ್ಕಂಥ ಒಂದು ಅನುಮಾನ ನನಗುಡ್ತು. ಅದಕ್ಕೋಸ್ಕರ ಆ ಕಾಡಿನ ಒಳಗಡೆ ಪ್ರವೇಶ ಮಾಡಿದೆ. ಇಲ್ಲಿ ಹಿಂದೆ ನೋಡಿ, ಇದು ಹಿಂದೆ ಇದ್ದಂಥ ಒಂದು ಅಂತರ್ಜಲ ಜಲದ ಮೂಲ ಅಂತ ಅನ್ನಿಸ್ತದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲೇ ಇತ್ತು, ಇಲ್ಲೊಂದು ಮಹಾನಗರ ಇತ್ತು ಅಂತ ಮಂಗೇಶ ಕವಿ ಹೇಳಿರೋದ್ರಿಂದ ಇಲ್ಲಿ ಆ ಕಾಲದಲ್ಲಿ ಜಲದ ಮೂಲ ಇತ್ತು ಅಂತ ಅನ್ನಿಸ್ತದೆ. ಜಲಮೂಲ ಇಲ್ಲ ಅಂತ ಅಂದರೆ ಯಾವ ನಗರವನ್ನು ಸಹ ಯಾರೂ ಸಹ ನಿರ್ಮಾಣ ಮಾಡಲ್ಲ. ಅಂದಮೇಲೆ ಇತ್ತು, ಜಲಮೂಲ ಇತ್ತು. ಯಾವುದೋ ನದಿಯೋ ತೊರೆಯೋ ಏನೋ ಒಂದಿತ್ತು, ಈಗ ಇಲ್ಲ. ಆದರೆ ಅದು ಜಲಮೂಲ ಇದ್ದಂಥ ಕುರುಹುಗಳು ಈ ಕಾಡಿನ ಒಳಗಡೆ ಕಾಣಿಸ್ತವೆ. ನಾನು ಒಳಗಡೆ ಈಗ ಹೋಗ್ತಾ ಇದ್ದೀನಿ ನೋಡಿ. ಇದು ನಾನು ಕಾಡಿನ ಒಳಗಡೆ ಹೋಗ್ತಾ ಹೋಗ್ತಾ ಇದು ಬಂಡೆಗಳು, ಇದನ್ನೆಲ್ಲ ಗಣಿಗಾರಿಕೆ ಮಾಡಿ ಹೊಡೆದಾಕ್ಬಿಟ್ಟಿರ್ತಾರೆ ಸುಮಾರು ದಿನದಿಂದೆ. ಏನಾದರೂ ಕುರುಹುಗಳಿತ್ತೋ ಏನೋ ಗೊತ್ತಿಲ್ಲ. ನಾನು ಇಲ್ಲಾನಾದರೂ ಶಿಲಾಶಾಸನ ಇರ್ಬೋದಾ ಏನಂತ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಮುಂದೆ ನೋಡ್ತಾ ಇರಿ. ಹಾಗೆ ನೋಡಿ, ಇಲ್ಲಿ ಕಲ್ಲುಗಳು, ಇಲ್ಲಿ ಒಂದು ಶಿಲಾಶಾಸನ ಇತ್ತು ಅಂತ ಒಂದು ಅನುಮಾನ. ದೂರದಿಂದ ಕಾಣಿಸ್ತಕ್ಕಂಥ ಕಾಡಿನ ಒಳಗಡೆ ನೋಡಿ ಬೆಟ್ಟ ಕಾಣಿಸ್ತಕ್ಕಂತಹ ದೃಶ್ಯ ಅದು. ಹೀಗಾಗಿ ಕೆಲಸಗಾರರು ಅವರ ಕೆಲಸ ಮಾಡ್ತಾಯಿದ್ರು. ನೋಡಿ, ಅವ್ರ ಕೆಲಸ ನಡೀತಾ ಇದೆ. ಆದರೆ ಹಿಂದೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಈ ಮಹಾನಗರ ಹೇಗಿತ್ತು ಅಂತ ಆ ರೀತಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಆ ಪುಣ್ಯಕ್ಷೇತ್ರ ಆ ಕಾಲದಲ್ಲಿ ಹೇಗಿತ್ತು ಆ ರೀತಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಹೆಚ್ಚು ಜನ ಯಾತ್ರಾರ್ಥಿಗಳನ್ನ ಇಲ್ಲಿ ಸೆಳೆಯಬೇಕು ಅಂತಕ್ಕಂಥದ್ದು ಇಲ್ಲಿಯ ಜೈನ್ ಬೋರ್ಡ್ನ ಇಂಗಿತ ಇರ್ಬೋದು. ಅದು ಖಂಡಿತ ಆಗಬೇಕು. ಇಲ್ಲಿಗೆ ಹೆಚ್ಚಿನ ಜನ ಬರಬೇಕು. ಸುಂದರವಾಗಿರ್ತಕ್ಕಂಥ ಶಿಲಾಮೂರ್ತಿ, ಇಲ್ಲಿಯ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಬೇಕು. ತಾವು ಖಂಡಿತ ಎಲ್ಲರೂ ಸಹ ಒಂದು ಸಲ ನೋಡಿ ಆ ಸೌಂದರ್ಯವನ್ನು ಕಣ್ತುಂಬ್ಕೋಬೇಕು. ನಾನೀಗ ಕಾಡಿನ ಒಳಗಡೆ ಮತ್ತೆ ಪ್ರವೇಶ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೋ ಒಂದು ಶಿಲಾಶಾಸನ ಇತ್ತು ನೋಡಿ. ಕೆಲವು ಕಡೆ ದುಷ್ಕರ್ಮಿಗಳಿಗೆ ಬೆಂಕಿ ಹಚ್ಚಿ ಕಾಡನ್ನು ಸುಟ್ಟು ಹಾಕಿದ್ದಾರೆ. ಇಲ್ಲೆಲ್ಲ ಕೆಲವು ಕಡೆ ಬಾಟಲ್ಗಳು ಇಂಥವೆಲ್ಲ ಇರ್ತವೆ. ಇವೆಲ್ಲ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕ್ರಿಯೆ ನಡೀತಾನೆ ಇರ್ತದೆ. ಅದಕ್ಕೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದೊಂದು ಶಿಲಾಶಾಸನ ನನಗೆ ಕಾಣಿಸ್ತು ಈಗ. ಇದು ಈಗಿರ್ತಕ್ಕಂಥ ಸ್ಥಿತಿ ನೋಡಿದ್ರೆ ಸುತ್ತ ಪಾಚಿ ಕಟ್ಟಿದೆ. ಅದರ ಮೇಲೆ ಇರ್ತಕ್ಕಂಥ ಅಕ್ಷರಗಳು ಎಲ್ಲ ಅಳಿಸೋಗಿವೆ. ಇದನ್ನು ನೋಡಿದ್ರೆ ಇದು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದೇ ಅಂತ ಹೇಳ್ಬೋದು. ಏಕೆಂದರೆ ತುಂಬ ಹಳೆಯದು. ವಿಜಯನಗರ ಕಾಲದ್ದಾಗಿರ್ಬೋದು, ಮತ್ತೊಂದಾಗಿದ್ದರೆ ಅದು ಇಲ್ಲ. ಈಗ ನಾನು ಕಾಡಿನ ಮಧ್ಯೆ ಪ್ರವೇಶ ಮಾಡಿಬಿಟ್ಟೆ. ಸುತ್ತ ನೋಡ್ತಾಯಿದ್ದೀನಿ. ಈಗ ನೋಡಿ, ಮನುಷ್ಯನಿಗೆ ಯಾವ ರೀತಿ ಭಯ ಅನ್ನೋದಿರ್ತದೆ ಅಂದರೆ ನನಗೂ ಒಂದು ಸಲ ಎದೆ ದಸಕ್ಕಂತು. ಯಾಕೆಂದರೆ ಸುತ್ತ ಕಾಡು, ಎಲ್ಲೂ ಸಹ ಮನುಷ್ಯರ ಕುರುವಾಗಲಿ ಅಥವಾ ರಸ್ತೆಗಳು ಅಥವಾ ಯಾವುದಾದ್ರೂ ಕಟ್ಟಡಗಳು ಇನ್ನೊಂದಾಗಲಿ ಕಾಣಿಸ್ತಾ ಇಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಅಲ್ಲೊಂದು ಕಾಲ್ದಾರಿ ಕಾಣಿಸ್ತು. ಆ ಕಾಲ್ದಾರಿ ಮುಖಾಂತರ ನಾನು ಹೋದರೆ ಅಲ್ಲಿ ಸಿಗ್ಬೋದು ಅಂತ ಅಲ್ಲಿ ಡೌನ್ನಲ್ಲಿ ಕೆಳಗಡೆ ಇಳಿತಾ ಹೋದೆ. ನೋಡಿ, ಹೋಗ್ತಾಯಿದ್ದೀನಿ. ಈ ಜಾಗದಲ್ಲೇ ಇತ್ತು ಅಂತ ನನಗೆ ಅನುಮಾನ. ಆ ಬಾವಿ ನಾನು ನೋಡಿದೆ. ಇಲ್ಲಿ ಯಾವ ಬಾವಿನೂ ಕಾಣಿಸ್ತಾ ಇಲ್ಲ. ಇನ್ನೂ ಮುಂದೆ ಹೋಗಬೇಕು. ಸುತ್ತ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿ ಒಳಚರಂಡಿ ವ್ಯವಸ್ಥೆ ಇದೇ ಜಾಗದಲ್ಲಲ್ವ ಇದ್ದಿದ್ದು. ಇಲ್ಲಿ ಬಂದೆ ನೋಡಿ, ಇಲ್ಲೊಂದು ಗುಹೆ ಕಾಣಿಸ್ತಾ ಇದೆ. ಈ ಗುಹೆ ಅದರಿಂದೇ ಒಂದು ಪುರಾಣ ಇದ್ದರೂ ಇರಬಹುದು. ಗುಹೆ ನೋಡಿ, ಆ ಗುಹೆಯಲ್ಲಿ ಹಲವು ದಿನಗಳ ಹಿಂದೆ ಇಲ್ಲಿ ಚಿರತೆಗಳು ವಾಸ ಮಾಡ್ತಾಯಿತ್ತು ಅಂತ ನಂಬಿಕೆ.
ನಂಬಿಕೆ ಅಲ್ಲ, ಸತ್ಯ. ಇಲ್ಲಿ ಚಿರತೆಗಳು ಖಂಡಿತ ಇರ್ತವೆ. ಇಲ್ಲಿ ಬಾವಿ ಇತ್ತು. ನಾನು ಬಾವಿಯನ್ನು ನೋಡಿದ್ದೀನಿ, 2 ಸಲ ಇಲ್ಲಿಗೆ ಬಂದಾಗ ನೋಡಿದ್ದೀನಿ. ಆದರೆ ಬಾವಿ ಈಗ ಕಾಣಿಸ್ತಾ ಇಲ್ಲ. ಇಲ್ಲಿಗೆ ನೋಡಿ, ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಬಂಡೆಯನ್ನು ತೆಗೆದಿರೋದ್ರಿಂದ ಕೆಳಗಡೆಯಿಂದ ಅಂತರ್ಜಲ ಕಾಣಿಸ್ತಾ ಇದೆ. ಅಂತರ್ಜಲ ಇತ್ತು ಇಲ್ಲಿ ಅಂತ ಅಂದಮೇಲೆ ಇದು ಕೇವಲ ಮಳೆ ನೀರಲ್ಲ, ಅಂತರ್ಜಲ. ನೋಡಿ, ಈಗ ಅಲ್ಲಿ ಗುಹೆ ಕಾಣಿಸ್ತಾ ಇದೆ. ಅಲ್ಲೇ ಚಿರತೆ ವಾಸ ಮಾಡ್ತಾಯಿದ್ದು. ನನಗೀಗಲೂ ಭಯ ಹತ್ರ ಹೋಗೋದಕ್ಕೆ, ಏಕೆಂದರೆ ಅಲ್ಲಿ ಚಿರತೆ ಇರ್ಬೋದು ಅಂತಕ್ಕಂಥ ಭಯ. ಚಿರತೆ ಇದ್ದರೂ ಇರ್ಬೋದು. ಆರಾಮಾಗಿ ರಾತ್ರಿ ತಿಂದು ಉಂಡು ಆರಾಮಾಗಿ ನಿದ್ರೆ ಮಾಡ್ತಾ ಇರ್ಬೋದು ಏನೋ. ಅದಕ್ಕೆ ದೂರದಲ್ಲೇ ನಿಂತ್ಕೊಂಡು ಜೂಮ್ ಮಾಡಿ ಅದನ್ನು ನೋಡಿದೆ. ಅದೊಂದು ಗುಹೆ. ಒಳಗಡೆ ಒಂದಿಬ್ಬರು ಮನುಷ್ಯರು ಹೋಗಿದ್ದು ಬರ್ಬೋದು, ಪ್ರವೇಶ ಮಾಡ್ಬೋದು ಅಂತಹ ಒಂದು ಗುಹೆ. ಈ ಕಡೆ ಬಂದೆ, ಭಯ ಆಯಿತು. ಇದು ನನಗೆ ಸದ್ಯಕ್ಕೆ ಆ ಕಾಡಿನೊಳಗಡೆ ಎಲ್ಲಿಯೂ ಸಹ ಯಾವ ಕುರುಹುಗಳು ಸಿಗಲಿಲ್ಲ. ಯಾಕೆ? ಅವೆಲ್ಲ ಏನಾದವು? ಆ ಪಾಳು ಬಾವಿಗಳು ಏನಾದವು? ಆ ಬಾವಿ ಕಟ್ಟೆಗಳು ಏನಾದವು? ಅಲ್ಲಿದ್ದಂಥ ಹೆಂಚುಗಳು, ಒಡೆದು ಬಿದ್ದಂಥ ನಾಳೆ ಹೆಂಚುಗಳು ಏನಾದವು? ಆ ಇಟ್ಕೆಗಳು ಏನಾದವು? ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನೇನಾದರೂ ಮಾಡಬಲ್ಲ. ಇಲ್ಲಿದ್ದಂಥ ಕಾಡನ್ನು, ನೈಸರ್ಗಿಕವಾಗಿ ಬೆಳೆದಿದ್ದಂಥ ಕಾಡನ್ನು ಕಡ್ದು ಹಾಕಿ ಇಲ್ಲಿ ಅವನು ನೀಲಗಿರಿ ಕಾಡನ್ನು ಬೆಳೆಸ್ದ. ಅದರಿಂದ ಒಳ್ಳೆಯದಲ್ಲ ಅಂತ ಗೊತ್ತಾದ ಮೇಲೆ ಆ ಕಾಡನ್ನು ಮತ್ತೆ ಕಡಿದು ಕಾಡನ್ನು ಬೆಳೆಸ್ತಾ, ಅದು ನೀಲಗಿರಿ ತನ್ನ ಪಳೆಯೊಳಗೆ ಬಿಟ್ಟಿಲ್ಲ, ಬೆಳ್ಕೊಂಡಿದೆ. ಇತರೆ ಮರಗಳು ಇವೆ. ನನಗೆ ಕೊನೆಗೆ ನಿರಾಶೆ ಆಯಿತು. ಇಲ್ಲಿ ಯಾವ ಬಾವಿಯಾಗಲಿ ಮತ್ತೊಂದಾಗಲಿ ಸಿಗಲಿಲ್ಲ. ಅದು ನಾನು ಹುಡುಕ್ತಾ ಬಂದೆ. ಕಾಡಿನ ಒಳಗಡೆ ನುಗ್ಗೋದಕ್ಕೆ ಆಗಲಿಲ್ಲ. ಎಲ್ಲ ಕಡೆ ಪೊದೆಗಳು. ಆ ಪೊದೆ ಮಧ್ಯದಲ್ಲಿ ನುಗ್ಗೋದು ತುಂಬ ಕಷ್ಟ. ಆಗಲಿಲ್ಲ ಒಳಗಡೆ ನುಗ್ಗೋದಕ್ಕೆ. ಹಂಗಾಗಿ ನಾನು ಮುಂದೆ ಬಂದೆ. ಈಗ ನೋಡಿ, ಹಾಗೆ ನೋಡ್ತಾ ಇರಿ. ಇಲ್ಲಿ ಏನಿದೆ ಅಂತ ಏನೋ ಅನುಮಾನ ಬಂತು. ಇಲ್ಲೊಂದು ಹಾವು ಹೋಯಿತು ಅಂತಕ್ಕಂಥ ಒಂದು ಅನುಮಾನ ನನಗೆ. ಹೀಗಾಯಿತು. ಮತ್ತೆ ಮೇಲೆ ಬಂದೆ. ಕಾರ್ಮಿಕರು ಅವರಷ್ಟವರು ಕೆಲಸ ಮಾಡ್ತಾಯಿದ್ರು. ನನಗೂ ಅಲ್ಲಿಯ ಮಳೆಯುವಿಕೆ ಇಲ್ಲ. ಬೇಸಾಯಿತು. ಆಗಲೇ ಸೂರ್ಯ ಬಡವಣದಲ್ಲಿ ಮುಳುಗ್ತಾ ಇದ್ದ. ನನ್ನ ಗಾಡಿನ ಬಂದೆ. ನೋಡಿ, ಇದು ಲಕ್ಷ್ಮಿ. ನನ್ನನ್ನು ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಕ್ಕಂಥ ನನ್ನ ವಾಹನ. ಈಗ ಈ ವಾಹನ ಹತ್ಕೊಂಡು ಮನೆ ಕಡೆ ಬಂದುಬಿಟ್ಟೆ. ಖಂಡಿತ ಇದರ ಜೀರ್ಣೋದ್ಧಾರ ಮುಗಿದ ಮೇಲೆ ಎಲ್ಲ ಯಾತ್ರಾರ್ಥಿಗಳು ಬನ್ನಿ, ಈ ಭವ್ಯವಾಗಿರ್ತಕ್ಕಂಥ ಪುಣ್ಯ ನೋಡಿ ಸಂತೋಷ ಪಡಿ ಅಂತ